ನಮಸ್ಕಾರ ಪ್ರೇಕ್ಷಕರೇ, ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಧಾರವಾಡ ದಸರಾ 2025ರ ಕಾರ್ಯಕ್ರಮ ಅಂಗವಾಗಿ ಧಾರವಾಡ ಕಡಪ ಮೈದಾನವನ್ನು ಬಳಸಲು ಪಾಲಿಕೆ ಕಮಿಷನರ್ ಹಾಗೂ ಮೇಯರ್ ಸ್ಥಳೀಯ ಶಾಸಕರ ಕುಮ್ಮಕ್ಕಿನಿಂದ ಅನುಮತಿಯನ್ನು ನಿರಾಕರಿಸಿದ್ದರು. ಆದ್ದರಿಂದ ಜಂಬೂ ಸವಾರಿ ಉತ್ಸವ ಸಮಿತಿ ಅಧ್ಯಕ್ಷರಾದ ಗುರುರಾಜ್ ಹುಣಸಿನಮರದ ಹಾಗೂ ಎಐಸಿಸಿ ಸದಸ್ಯರಾದ ದೀಪಕ್ ಚುಂಚರೆಯವರ ನೇತೃತ್ವದಲ್ಲಿ 2 ದಿನ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ವಿಷಯದ ಗಂಭೀರತೆಯನ್ನು ಅರಿತ ರಾಜ್ಯ ಸರ್ಕಾರ ಸ್ವತಃ ಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರು ದಸರಾ ಉತ್ಸವಕ್ಕೆ ಕಡಪ ಮೈದಾನವನ್ನು ನೀಡಲು ಒಪ್ಪಿಗೆ ನೀಡಿದ್ದಾರೆ. ಅದರ ಅಂಗವಾಗಿ ಮಂಗಳವಾರ 16ರಂದು ಬೆಳಗ್ಗೆ ವಿಜಯೋತ್ಸವ ಆಚರಿಸಲಾಯಿತು. ವಿಜಯೋತ್ಸವದಲ್ಲಿ ಉತ್ಸವ ಸಮಿತಿ ಅಧ್ಯಕ್ಷರಾದ ಗುರುರಾಜ್ ಹುಣಸಿಮರದ್, ಎಐಸಿಸಿ ಸದಸ್ಯ ಮುಖಂಡರಾದ ದೀಪಕ್ ಚುಂಚರೆ, ಆನಂದ್ ಮುಷನವರ್, ಮುತ್ತು ಕೋಟೂರ್, ಎಂ ರವೀಂದ್ರ, ದೊಡ್ಡಪ್ಪ ಧರಣಿ, ನಾಗರಾಜ್ ಗುರಿಕಾರ್, ಪ್ರಕಾಶ್ ಹಳ್ಯಾಳ್, ಜೀಲಾನಿ ಜಾಲಿಗಾರ್, ಮೆಹಬೂಬ್ ಪಠಾಣ್, ಶ್ರೀಮತಿ ಅಲೆ ಬಸಪ್ಪನವರ್, ಕುಸುಮಾ ಜೈನ್ ಮೊದಲಾದವರು ಇದ್ದರು. ನಂತರ ನಮ್ಮ ಸುದ್ದಿ ವಾಹಿನಿಯೊಂದಿಗೆ ದೀಪಕ್ ಚುಂಚೋರೆ, ಉತ್ಸವ ಸಮಿತಿ ಅಧ್ಯಕ್ಷ ಗುರುರಾಜ್ ಹುಣಸಿನಮರದ್, ಎಂ ಅರವಿಂದ್ ಮಾತನಾಡಿದರು. ದಸರಾ ಮಹೋತ್ಸವ ಸಮಿತಿ ಹೋರಾಟಕ್ಕೆ, ದಸರಾ ಮಹೋತ್ಸವ ಸಮಿತಿ ಹೋರಾಟಕ್ಕೆ, ಅಹಂಕಾರಿ ಬೆಲ್ಲದವರಿಗೆ, ಅಹಂಕಾರಿ ಬೆಲ್ಲದವರಿಗೆ, ಲಾಡ್ ಅವರಿಗೆ, ಸಂತೋಷ್ ಲಾಡ್ ಅವರಿಗೆ, ಸಂತೋಷ್ ಲಾಡ್ ಅವರಿಗೆ. ಸ್ಲೋಗನ್ ಹೇಳ್ರಿ. ಕಡಪ ಮೈದಾನ ಉಳಿಸಿ, ಕಡಪ ಮೈದಾನ ಉಳಿಸಿ. ದಸರಾ ಮಹೋತ್ಸವ ಸಮಿತಿ ಹೋರಾಟಕ್ಕೆ, ದಸರಾ ಮಹೋತ್ಸವ ಸಮಿತಿ ಹೋರಾಟಕ್ಕೆ, ಅಹಂಕಾರಿ ಬೆಲ್ಲದವರಿಗೆ, ಅಹಂಕಾರಿ ಬೆಲ್ಲದವರಿಗೆ, ಲಾಡ್ ಅವರಿಗೆ, ಸಂತೋಷ್ ಲಾಡ್ ಅವರಿಗೆ, ಸಂತೋಷ್ ಲಾಡ್ ಅವರಿಗೆ. ಸುಳ್ಳುಗಾರ ಬೆಲ್ಲದನಿಗೆ, ಅಭಿವೃದ್ಧಿ ಮಾಡದೆ ಊರು ಅಡ್ಡಾಡುತ್ತಿರುವ ಬೆಲ್ಲದನಿಗೆ, ವಿದೇಶಗಳಲ್ಲಿ ಮನೆ ಮಾಡಿಕೊಂಡು ಬದುಕುತ್ತಿರುವ ಬೆಲ್ಲದನಿಗೆ, ವಿರೋಧಿ ಬೆಲ್ಲದವರಿಗೆ, ಹಿಂದೂ ವಿರೋಧಿ ಬೆಲ್ಲದವರಿಗೆ, ಹಿಂದೂಗಳ ಹೆಸರಲ್ಲಿ ಡೋಂಗಿ ಮಾಡುತ್ತಿರುವ ಬೆಲ್ಲದನಿಗೆ, ಡೋಂಗಿ ಹಿಂದೂ ನಾಯಕ ಬೆಲ್ಲದನಿಗೆ, ದಸರಾ ಉತ್ಸವಕ್ಕೆ ವಿರೋಧ ಮಾಡಿದ ಬೆಲ್ಲದನಿಗೆ, ಹಿಂದೂ ವಿರೋಧಿ ಮನ್ಯಾಗ ಗಣಪತಿ ಇಡುವುದಿಲ್ಲ, ಈದ್ಗಾ ಮೈದಾನದಾಗ ಗಣಪತಿ ಇಡಕ್ ಹೊಂಟಂತ ಬೆಲ್ಲದವರಿಗೆ ಇವತ್ತು ದಸರಾ ವಿರೋಧಿ ಇಲ್ಲಿ ಧಾರವಾಡ ನಗರಕ್ಕೆ ಜಂಬೂ ಸವಾರಿ ಮತ್ತು ಇಲ್ಲಿ ಕಾರ್ಯಕ್ರಮ ಮಾಡಕ್ ವಿರೋಧ ಮಾಡದಂತ ಬೆಲ್ಲದವರಿಗೆ ಇವತ್ತು ಜನ ತಕ್ಕ ಪಾಠ ಕೊಟ್ಟಾರ. ನಮ್ಮ ಹೋರಾಟ ಪಕ್ಷಾತೀತ ಜಾತ್ಯಾತೀತ ಹೋರಾಟ ಇವತ್ತು ಮಾಡಿದ್ದು ಸಕ್ಸಸ್ಫುಲ್ ಆಗೈತಿ. ಬೆಲ್ಲದಾಗ ತಕ್ಕ ಪಾಠ ಕೊಟ್ರ ಜನತೆ. ಈಗ ನೆಕ್ಸ್ಟ್ ನಮ್ಮ ಹೋರಾಟ
ಕಡಪ ಮೈದಾನ ಉಳಿಸ್ರಿ, ಬೆಲ್ಲದ ಅಡಾನಿ ಆಗಕ್ ಹೊಂಟಾನ ಇಲ್ಲಿ ಧಾರವಾಡಕ್ಕ, ಅದು ಬೆಲ್ಲದವರಿಗೆ ತಕ್ಕ ಪಾಠ ಕಲಿಸ್ತಾರೆ ಬರು ದಿನಮಾನದಾಗ ಅಂತ ಈ ಸಂದರ್ಭದಲ್ಲಿ ನಿಮ್ ಮುಖಾಂತರ ಹೇಳ್ತೀವಿ. ಕಡಪ ಮೈದಾನ ಉಳಿಸಿ, ಕಡಪ ಮೈದಾನ ಉಳಿಸ್ರಿ, ಇದು ಚಾಲು ಆಗೈತೆ ನೋಡ್ರಿ ಇವತ್ತು. ಪ್ರಥಮವಾಗಿ ಇದೆಲ್ಲ ಆಗ ಕಾರಣೀಭೂತ ಆದಂತ ನಮ್ಮ ತಂದೆ ಸಮಾನ ನಮ್ಮ ಕಾಂಗ್ರೆಸ್ಸಿನ ರೂವಾರಿ ಭಾರತದ ಆಸ್ತಿ ನಮ್ಮ ಡಿ ಕೆ ನಾಯ್ಕರ್ ಮಾಡಿದಂತ ತ್ಯಾಗ ನಮ್ಮ ಡಿ ಕೆ ನಾಯ್ಕರ್ ಸಾಹೇಬ ಇದು ಗೌತಮ್ ಅಡಾನಿ ಆಗಕ್ ಹೊಂಟಂತ ಬೆಲ್ಲದಿಲ್ಲ. ಇದು ಮೈದಾನ ಖರೀದಿ ಮಾಡಕತ್ತಾರ ಹೆಸರು ಹೇಳ್ತಾನೆ. ಇಲ್ಲ ಬೆಲ್ಲದ ಹೌಸ್ ಮಾಡಕತ್ತಾರ ಈಗ ಬೆಳಗಾವ ಹುಬ್ಬಳ್ಳಿಯಾಗ ಐತಲ್ಲ ಹಂಗ ಇಲ್ಲಿ ಬೆಲ್ಲದ ಹೌಸ್, ಹೌಸ್ ನಂಬರ್ 2, ಹೌಸ್ ನಂಬರ್ 3, ಹೌಸ್ ನಂಬರ್ 1. ಧಾರವಾಡ ದಸರಾ ಉತ್ಸವನ ಸಾರ್ವಜನಿಕರ ಸಹಕಾರದಿಂದ ಇಲಾಖೆ, ಜಿಲ್ಲಾ ಕೈಗಾರಿಕಾ ಕೇಂದ್ರ ಹಾಗೂ ದಾನಿಗಳು ಮಹಾದಾನಿಗಳ ಮುಖಾಂತರ ಇವತ್ತು ದಸರಾ ಉತ್ಸವನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕಳೆದ 16-18 ವರ್ಷದಿಂದ ಇಲ್ಲಿ ವಸ್ತು ಪ್ರದರ್ಶನವನ್ನು ನಡೆಸ್ತಾ ಇದ್ವಿ. ಏಕಾಏಕಿ ಸ್ಥಳೀಯ ಶಾಸಕ ಇದನ್ನು ಕೊಡಬೇಡ್ರಿ ಅಂತ 10ನೇ ತಾರೀಕಿಗೆ ಅಮೆರಿಕಾದಿಂದ ಬಂದ ಮೇಲೆ ಇದನ್ನು ಕೊಡಬೇಡ್ರಿ ಅಂತ ಹೇಳಿ ಇವತ್ತು ಅತಂತ್ರಕ್ಕೆ ಇಟ್ಟಿದ್ರು. ಇವತ್ತು ಜನರ ಹೋರಾಟ, ನಮ್ಮ ದಸರಾ ಜಂಬೂಸವಾರ ಉತ್ಸವಕ್ಕೆ ಅನೇಕ ಜನ ಕಾರ್ಪೊರೇಟ್ಗಳು, ಸಾರ್ವಜನಿಕರು, ಸಾಹಿತಿಗಳು, ವಿದ್ಯಾರ್ಥಿಗಳು, ರೈತರು ಎಲ್ಲರೂ ಬೆಂಬಲ ಮಾಡಿ ಇವತ್ತು ಸರ್ಕಾರದ ಗಮನಕ್ಕೆ, ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಮುಖ್ಯಮಂತ್ರಿಗಳು ಹತ್ರ ಹೋಗ್ತೇವೆ ಅಂದಾಗ ಕಮಿಷನರ್ ಇಲ್ಲ ಸರ್ ಕೊಡಕ್ಕೆ ರೆಡಿ ಆಗಿದ್ದೇವೆ, ಮಾತಾಡಿದ್ದೇವೆ ಅಂತ ಹೇಳಿದ್ರು. ಅವಾಗ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ನಾವು ಹೇಳಿದ್ವಿ, ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲ ಸರ್ ಕೊಡ್ತೇವೆ ಅಂತ ಹೇಳಿದ್ರು. ಇವತ್ತು ಮುಖ್ಯಮಂತ್ರಿಗಳು ಬಂದಾಗ ಈ ಸಣ್ಣ ಸಣ್ಣ ವಿಷಯಗಳು ಮುಖ್ಯಮಂತ್ರಿ ಲೆವೆಲ್ಗೆ ಹೋಗುವಂತ ಪರಿಸ್ಥಿತಿ ಆದ್ರೆ ಹೆಂಗಿದ್ದು? ಇವತ್ತು ಸಾರ್ವಜನಿಕವಾಗಿರ್ತಕ್ಕಂಥ ಕಡಪ ಮೈದಾನ, ಈ ಮೈದಾನದ ಹೋರಾಟವನ್ನು ಇನ್ನು ಮುಂದಿನ ದಿನಮಾನದಾಗ ಹಾಕ್ತೇವೆ. ಯಾಕಂದ್ರೆ ಈ ಕಡಪ ಮೈದಾನ ಸಾರ್ವಜನಿಕರಿಗೆ ಸಾಂಸ್ಕೃತಿಕ ಉತ್ಸವ, ನಾಟಕ, ಕಲೆ ಅದಕ್ಕಾಗಿರ್ತಕ್ಕಂಥದ್ದು. ಇದ್ರ ಬಾಡಿಗೆ ತಗೊಂಡ್ರೆ ಒಂದು ದಿನಕ್ಕೆ 3 ಲಕ್ಷ ರೂಪಾಯಿ ಕೊಡ್ಬೇಕಾಗತ್ತೆ. 5 ರೂಪಾಯಿ ಸ್ಕ್ವೇರ್ ಫೀಟ್ ಇದು. ಇವ್ರ ರೇಟ್ ಹಾಕಿರೋದೆಷ್ಟು? 5 ರೂಪಾಯಿ ಸ್ಕ್ವೇರ್ ಫೀಟ್. ಇದೊಂದು ಸುಮಾರು 50,000 ರಿಂದ 60,000 ಸ್ಕ್ವೇರ್ ಫೀಟ್ ಐತಿ. 60,000 ಸ್ಕ್ವೇರ್ ಫೀಟಿನ ಬೆಲೆ 3 ಲಕ್ಷ ಕೊಟ್ಟು ಬಾಡಿಗೆ ಕೊಟ್ಟಿರ್ಬೇಕು. ಧಾರವಾಡದ ಜನರಿಗೆ ನೀಡಿದ ಕೊಡುಗೆ ಇದು ಬೆಲ್ಲದದ್ದು. ನೀಡಿದ ಕೊಡುಗೆ ಹುಬ್ಬಳ್ಳಿ ಒಳಗೆ ನೆಹರು ಮೈದಾನದ ಬೆಲೆ ವಿದ್ಯಾರ್ಥಿಗಳಿಗೆ 100 ರೂಪಾಯಿ, ಮಾಧ್ಯಮಿಕ ವಿದ್ಯಾರ್ಥಿಗಳಿಗೆ 200 ರೂಪಾಯಿ, ಕಾಲೇಜ್ ವಿದ್ಯಾರ್ಥಿಗಳ ಕಾರ್ಯಕ್ರಮ 300 ರೂಪಾಯಿ, ಸ್ಪೋರ್ಟ್ಸ್ ಸಂಘ ಸಂಸ್ಥೆಗೆ 2,000 ರೂಪಾಯಿ, ಬೇರೆ ಕಾರ್ಯಕ್ರಮ 4,000 ರೂಪಾಯಿ, ಸಂಗೀತ ಕಾರ್ಯಕ್ರಮ ದೊಡ್ಡ ದೊಡ್ಡ ಟಿಕೆಟ್ ಹೆಚ್ಚು ಮಾಡಿದ್ರೆ 20,000 ರೂಪಾಯಿ ಇಟ್ಟಿದ್ದಾರೆ ಗ್ರೌಂಡ್ ಬಾಡಿಗೆ. ಇಲ್ಲಿ ಯಾವ್ದು ಇಲ್ಲ, ಇಲ್ಲ ಕೊಳಚೆ ಪ್ರದೇಶ ಇದೆ. ಯಾರು ಅಬ್ಜೆಕ್ಷನ್ ಅಲ್ಲಿ ಈಗ ನಾವು ಅಬ್ಜೆಕ್ಷನ್ ಮಾಡಕತ್ತೀವಿ. ಇದು ಕೊಳಚೆ ಪೈಖಾನಿ ಡಬ್ಬಿ ನಿಲ್ತಿದ್ದು ಕಳೆದ 5 ವರ್ಷದ ಪೈಖಾನಿ ಡಬ್ಬಿ ನಿಂತಾಗಲೇ ಊರಾಗಿನ ಕಸ ಹೊಡಿವು. ಇದ್ರ ಬೆಲೆ ನಿಗದಿ ಮಾಡ್ಯಾರ. ಯಾವ ವೈಜ್ಞಾನಿಕ ನೆಲೆ ಮೇಲೆ ಮಾಡಿದ್ದಾರೆ ಇದನ್ನ? ಇವತ್ತು ಕಡಪ ಮೈದಾನ ಕಲಾಭವನ 20 ವರ್ಷ ಆಗ್ತದೆ ಬಂದ್ ಬಿದ್ದು. 21 ವರ್ಷ ಡಿ ಕೆ ನಾಯಕರು ಬರೀ 16 ಲಕ್ಷ ರೂಪಾಯಿ ಕಟ್ಸಿದ ಅದನ್ನ. ಇವ್ರು ಪಾಪ ಬಣ್ಣ ಸುಣ್ಣಕ್ಕ 5 ಕೋಟಿ ಖರ್ಚು ಮಾಡ್ಯಾರ, ಇನ್ನೂ ಆಗಿಲ್ಲ. ಇದಕ್ಕೆ ನಿನ್ನೆ ಕಮಿಷನರ್ 30 ಲಕ್ಷ ಕೊಟ್ಬಿಟ್ಟು ಇವ್ರಿಗೆ ಖರ್ಚು ಮಾಡಿ ಬೆಲ್ಲದ್ರು ಇಸ್ಕೊಂಡು ಹೋಗ್ಬಿಟ್ರ ಅಂತಂದ್ರು. 30 ಲಕ್ಷದಲ್ಲಿ ಏನಾರ ಕೆಲಸ ಆಗಿದ್ರೆ ನೋಡ್ರಿ, ನನಗೆ ಹೌದೈತೆ ಬರ್ರಿ ಕಲಾಭವನ ಊರು ಬಂದು ಬರ್ರಿ ನೋಡ್ರಿ, ಯಾರು 30 ಲಕ್ಷ ರೂಪಾಯಿ ಖರ್ಚು ಮಾಡ್ಯಾರ ಅಂದ್ರೆ ನಾನು ಪೋಣಿಸಿದ್ದಾರೆ. ಇದಕ್ಕೆ ನಾವು ಕ್ರಮ ತಗೊಳಕ ಹೋರಾಟಕ್ಕೆ ಇವತ್ತೇನು ಜನರು ನಮ್ಗೆ ಬೆಂಬಲ ಮಾಡ್ಯಾರ, ಬೆಂಬಲಕ್ಕ ಸಿಕ್ಕ ಜಯ ಇದೆ, ಜನರ ಜಯ ಇದೆ. ಇವತ್ತು ಜನ ಧಾರವಾಡದಾಗ ಸುಮ್ ಕುಂತಿಲ್ಲ ಅನ್ನೋದು ಎಚ್ಚರಿಕೆ ಗಂಟೆ ಇದು. ನೀವೇನ್ ಮಾಡಕತ್ತೀರಲ್ಲ, ಏನ್ ಮಾಡ್ತೀರಿ, ಎಲ್ಲೆಲ್ಲಿ ಕಾಂಟ್ರಾಕ್ಟರ್ ಕರೆಸಿ ಮಾಡ್ತೀರಿ, ಯಾವ್ದು ಕಾಂಟ್ರಾಕ್ಟರ್ ಹೆಂಗ್ ಟೆಂಡರ್ ಕೊಡ್ತೀರಿ, ನಿಮ್ಮ ಮನ್ಯಾಗ ಕುಂತು ಏನ್ ಮಾಡ್ತೀರಿ ನಮಗೆ ಗೊತ್ತಿಲ್ಲ ಅಂತಲ್ಲ, ಗೊತ್ತದಾವ. ಇನ್ನು ಅದನ್ನ ಏನ್ ಮಾಡೋದು ನಾವು ಮಾಡ್ಬೇಕಾಗ್ತದೆ. ಅದಕ್ಕೆ ಇವತ್ತು ನಾವು ಕಮಿಷನರ್ಗೂ ಮತ್ತು ಜಿಲ್ಲಾ ಮಂತ್ರಿಗೂ ಮುಖ್ಯಮಂತ್ರಿಗೂ ಅಭಿನಂದನೆ ಸಲ್ಲಿಸ್ತೇವೆ. ಇದಕ್ಕೆ ಅಡ್ಡ ಹಾಕಿರ್ತಕ್ಕಂಥ ಮೇಯರ್ ಪ್ರಥಮ ಪ್ರಜೆ ನನಗೆ ಅಸಹ್ಯ ಅನ್ಸಾಕತ್ತೈತಿ. ಪ್ರತಿ ವರ್ಷ ಮೇಯರ್ ಧಾರವಾಡ ಇಷ್ಟು ಮಂದಿ ಒಳಗೆ ಯಾರು ಇದ್ರೆ ಯಾಕಂದ್ರೆ ಆಗೋ ಕಾರ್ಯಗಳಿಗೆ ಸಹಕಾರ ಮಾಡ್ಬೇಕಾಗಿರ್ತಕ್ಕಂಥ ಪಾಂಡುರಂಗ ಪಾಟೀಲ್ ಇದ್ದಾಗ ಇವರೆಲ್ಲ ಹಳಬರಿದ್ದಾಗ ಕರೆದು ಕೊಟ್ರೆ, ಈ ಜ್ಯೋತಿ ಪಾಟೀಲ್ ಇಲ್ರಿ ನಮಗ್ ಬೆಲ್ಲದ್ರು ಹೇಳ್ಬಿಟ್ಟಾರ್ರಿ, ಕೊಡ್ಬೇಡ ಅಂತ ಹೇಳ್ಬಿಟ್ಟಾರ್ರಿ. ಅಯ್ಯೋ ನೀವ್ ಬೇರೆ ನಳತಿ ಹಾಕಿ ಅಮ್ಮಂದ ನಾನು ಕಳತಿ ಹಾಕಿ ನೀನು ಕೊಡ್ಬೇಡ ಅನ್ನೋದಕ್ಕೆ. ಅದಕ್ಕೆ ಇದು ಯಾರಪ್ಪನ ಆಸ್ತಿ ಅಲ್ಲ, ಸರ್ಕಾರಕ್ಕೆ ದುಡ್ಡು ತುಂಬ್ತಾರ, ಜನ ಮಾಡ್ತಾರ. ಅದಕ್ಕೆ ಮೇಯರ್ ಆಗಿರ್ತಕ್ಕಂಥವ್ರು ಮೇಯರ್ ವರ್ತನೆ ಇರ್ಬೇಕು, ಅವ್ರ ಮನ್ಯಾಗಿನ ಆಳಂಗ ವರ್ತನೆ ಇರಬಾರ್ದು. MLA ಇದ್ರ ಅವ್ರ ಮನ್ಯಾಗ ಇರ್ತಾರೆ. ಶ್ರೀಮಂತ ನೀವು ದೊಡ್ಡ ಗೌರವ, ನಮ್ಮ ಪ್ರಥಮ ಪ್ರಜೆ ನೀವು ಹತ್ರ ನಾವು ಹತ್ತಂಗ, ನೀವು ಹತ್ತ ಪ್ರಜೆಗಳ ಪರಿಸ್ಥಿತಿ ಏನು? ಕಪ್ಪಿ ಮುಷ್ಟಿ ರಾಜಕಾರಣ ಯಾವ ಕಪ್ಪಿ ಮುಷ್ಟಿ ಒಳಗೆ ಇರಬಾರ್ದು.
ಅದಕ್ಕೆ ನಾವು ಇವತ್ತು ಎಚ್ಚರಿಕೆ ಕೊಡ್ತೀವಿ. ಮುಂದಿನ ದಿನಮಾನದಾಗ ಇಂಥವು ಮಾಡ್ಕೊಂಡು ಹಾಳಾಗ್ತೀವಿ. ನಮ್ಮ ದಸರಾ ಉತ್ಸವಕ್ಕೆ ಸಹಕಾರ ನೀಡತಕ್ಕಂಥ ಎಲ್ಲ ಬಾಂಧವರಿಗೆ, ನಮ್ಮ ಮುಸಲ್ಮಾನರು ಪಾಲ್ಗೊಂಡಾರ, ಎಲ್ಲ ಸಮಾಜದವರು ಪಾಲ್ಗೊಂಡಾರ, ಎಲ್ಲರೂ ನಮಗೆ ಬೆಂಬಲ ನೀಡಲಿಕ್ಕೆ ನಾನು ಅವರಿಗೆ ದಸರಾ ಉತ್ಸವ ಕಮಿಟಿಯ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತೇನೆ. ಕಮಿಷನರ್ ಸಾಹೇಬ್ರು 15 ದಿವಸ ಅಲ್ಲ 1 ತಿಂಗಳು ಕೊಡಬೇಕು ಅಂತ ನಾವು ಒತ್ತಾಯನೂ ಮಾಡ್ತೀವಿ. ಬಹಳ ಮಹತ್ವದ ಒಂದು ಸಾಂಸ್ಕೃತಿಕ ಉತ್ಸವಗಳಿಗೆ ಮತ್ತು ಕಾರ್ಯಕ್ರಮಗಳಿಗೆ ನೆಲೆಯಾಗಿದ್ದಂತ ಧಾರವಾಡದ ಕಡಪ ಮೈದಾನವನ್ನ ಅರವಿಂದ್ ಬೆಲ್ಲದವರು ಅದನ್ನ ನಾಶಗೊಳಿಸಿ ಒಂದು ಇದನ್ನ ಪಾರ್ಕ್ ಮಾಡ್ಲಿಕ್ಕೆ ಕೊಟ್ಟಿರೋದು ಖಂಡನೀಯ. ಇದಕ್ಕಾಗಿ ನಾವು ಸಾರ್ವಜನಿಕರೆಲ್ಲ ಒಟ್ಟಾಗಿ ಹೋರಾಟ ಮಾಡತಕ್ಕಂತ ಅನಿವಾರ್ಯತೆ ಇದೆ. ಮತ್ತು ನಾವು ಇವಾಗ ಪಾರ್ಕ್ ಮಾಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ಇದನ್ನ ಸಾರ್ವಜನಿಕ ಆಸ್ತಿಯಾಗಿ ಉಳಿಸ್ಕೋಬೇಕು. ಮತ್ತು ಇದರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡಲಿಕ್ಕೆ ಧಾರವಾಡದಲ್ಲಿ ಇದೊಂದೇ ಏಕೈಕ ಸ್ಥಳವಾಗಿರೋದನ್ನ ಉಳಿಸ್ಲಿಕ್ಕೆ ನಾವೆಲ್ಲ ಹೋರಾಟ ಮಾಡ್ತೀವಿ. ಎಂ ಅರವಿಂದ್.